ಆಸ್ಪತ್ರೆ ವಿಚಾರದಲ್ಲಿ ಬೇಗೂರಲ್ಲಿ ಆಸ್ಪತ್ರೆಯನ್ನ ಕಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ದಿನೇಶ್ ಗುಂಡೂರಾವ್ ಅವ್ರನ್ನ ಕರ್ಕೊಂಡ್ಬಂದ್ರು, ಪೂಜೆಯನ್ನ ಮಾಡಿಸಿದ್ರು. ಜೂನ್ 26ನೇ ತಾರೀಕು ಅದಕ್ಕೆ ಗುದ್ದಲಿ ಪೂಜೆಯನ್ನ ಮಾಡ್ತೀನಿ ಅಂತ ಮಾತನ್ನ ಕೊಟ್ಟಂತ ಶಾಸಕರು ಈಗ ಜೂನ್ ಮತ್ತೆ ಬಂದಿದೆ. ಸತತ 1 ವರ್ಷಗಳ ಹಿಂದಿನ ಮಾತನ್ನ ಈಗ ನಾನು ಕೇಳ್ತಾ ಇದ್ದೀನಿ. 1 ವರ್ಷಕ್ಕೆ ಮುಂಚೆ ತಾವು ಮಾತನ್ನ ಕೊಟ್ಟಿದ್ರಿ 26ನೇ ತಾರೀಕು ಬೇಗೂರಿನಲ್ಲಿ ಆಸ್ಪತ್ರೆಗೆ ಗುದ್ದಲಿ ಪೂಜೆಯನ್ನ ಮಾಡ್ತೀನಿ ಅಂತ. ಯಾಕೆ ಆಸ್ಪತ್ರೆಗೆ ಗುದ್ದಲಿ ಪೂಜೆ ಆಗ್ಲಿಲ್ಲ? ಈ ರಂಗೋಲಿ ಸ್ಪರ್ಧೆ ನಿಮ್ಮನ್ನ ಖುಷಿ ಪಡಿಸೋದಿಕ್ಕಲ್ಲ, ಅವರ ಬೇಳೆಯನ್ನ ಬಯಸ್ಕೊಳ್ಳೋದಕ್ಕೆ ಒಂದು ಹುನ್ನಾರ, ಒಂದು ಸ್ಟ್ರಾಟಜಿಕ್ ಅಂತ ಹೇಳ್ತಾರೆ. ನಿಮ್ಮನ್ನ ತನ್ನತ್ತ ಸೆಳೆಯೋದಕ್ಕೋಸ್ಕರ ಏನೆಲ್ಲ ಮಾಡಬೇಕು, ಏನೆಲ್ಲ ಷಡ್ಯಂತ್ರಗಳನ್ನ ರಚಿಸಬೇಕು, ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ನೆಲ ರಂಗೋಲಿ ರಾಜಕಾರಣ ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಎದೆಗಾರಿಕೆ ಸುದ್ದಿವಾಹಿನಿ. ನಾನು ವಸೀಂ. ವೀಕ್ಷಕರೇ, ಕೆಲವು ದಿನಗಳ ಹಿಂದಷ್ಟೇ ರಾಜ್ಯದ ನೂತನ ಮುಖ್ಯಮಂತ್ರಿಗಳಾಗಿ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣ ಮಾಡೋದರ ಜೊತೆಯಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ನಿಜಕ್ಕೂ ಬಹಳ ಸಂತಸದ ಒಂದು ವಿಚಾರ. ಯಾಕೆ ಅಂತ ಹೇಳಿದ್ರೆ, ಡಿ.ಕೆ. ಶಿವಕುಮಾರ್ ಅವರು ಮೂಲ ಕಾಂಗ್ರೆಸ್ಸಿಗರು. ಸುಮಾರು ವರ್ಷಗಳಿಂದ ಕಾಂಗ್ರೆಸ್ಗೆ ಅವ್ರದೇ ಆದಂತಹ ಅಪಾರವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಸತತ 6 ವರ್ಷಗಳಿಂದ KPCCಯ ಅಧ್ಯಕ್ಷರ ಸ್ಥಾನವನ್ನು ಅಲಂಕರಿಸಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ಹೊತ್ತು ರಾಜ್ಯದ ಪಕ್ಷ ಸಂಘಟನೆಯಲ್ಲಿ ಯಶಸ್ಸನ್ನು ಕಂಡು ಸರ್ಕಾರ ರಚನೆಯಲ್ಲಿ ಬಹುದೊಡ್ಡ ಪಾತ್ರವನ್ನು ಅವರು ವಹಿಸಿದರು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಪಟ್ಟಂಥ ಆ ಪರಿಶ್ರಮಕ್ಕೆ ಇವತ್ತು ಅವರಿಗೆ ಸಿಕ್ಕಂತಹ ಒಂದು ಸ್ಥಾನ, ಮಾನ, ಗೌರವ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಒಂದು ಸ್ಥಾನ, ಮಾನ, ಗೌರವ ಅವರಿಗೆ ಸಿಕ್ಕಿರುವಂಥದ್ದು ನಿಜಕ್ಕೂ ನಮಗೂ ಸಹ ಬಹಳ ಸಂತೋಷ ಆಗಿದೆ. ಆದರೆ ಇದೇ ಸಂತೋಷದಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಲಕ್ಷಾಂತರ ಲಡ್ಡುಗಳನ್ನು ತಯಾರಿಸಿ ಮನೆ ಮನೆಗೂ ಹಂಚಲಾಯಿತು. ಸ್ಥಳೀಯ ಶಾಸಕರು ಡಿ.ಕೆ. ಶಿವಕುಮಾರ್ ಬಣದ ಅಭ್ಯರ್ಥಿಗಳು. ಹಾಗಾಗಿ ಅವರ ಸಂತಸವನ್ನು ಅವರು ಲಡ್ಡುಗಳ ಹಂಚೋದ್ರ ಮುಖಾಂತರ ಅವರು ವ್ಯಕ್ತಪಡಿಸಿದ್ದಾರೆ. ಇದರಲ್ಲಿ ನಮ್ಮದು ಯಾವುದೇ ರೀತಿಯಾದ ಚಕಾರ ಆಗಲಿ ಅಥವಾ ವಿರೋಧ ಆಗಲಿ ಇಲ್ಲ. ಆದರೆ ನೆಲಮಂಗಲದಲ್ಲಿ ಮತ್ತೊಂದು ರಾಜಕಾರಣ ನಡೀತಾ ಇದೆ. ನೆಲಮಂಗಲದಲ್ಲಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗಳಲ್ಲಿ ರಂಗೋಲಿ ಎನ್ನುವಂತಹ ಹೆಸರಿನಲ್ಲಿ ಒಂದು ರಾಜಕಾರಣವನ್ನು ಮಾಡಲಾಗ್ತಾ ಇದೆ. ಮಹಿಳಾ ಮಣಿಗಳನ್ನು ತನ್ನತ್ತ ಸೆಳೆದು ಮುಂಬರುವಂತಹ ಚುನಾವಣೆಯಲ್ಲಿ ಮತ್ತೆ ಗದ್ದುಗೆ ಇರುವಂತಹ ಎಲ್ಲ ಆಸೆಗಳನ್ನು ಹೊತ್ತು ಸ್ಥಳೀಯ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಈಗ ಮುಂದಾಗಿರುವಂಥದ್ದು. ಈ ರಂಗೋಲಿ ಸ್ಪರ್ಧೆಗಳಿಗೆ ತಾಲೂಕಿನಲ್ಲಿ ಬಹುತೇಕ ಜಾಗಗಳಲ್ಲಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಯಾವ ರೀತಿಯಾದ ವಿರೋಧಗಳು ಅಂತ ಹೇಳಿದ್ರೆ, ರಸ್ತೆಯ ಅಭಿವೃದ್ಧಿಗಳಿಲ್ಲ, ರಸ್ತೆಗಳಲ್ಲಿ ಗುಂಡಿಗಳು, ದೊಡ್ಡ ದೊಡ್ಡ ಹಳ್ಳಗಳು ಬಿದ್ದಿರುವಂಥದ್ದು. ಅದೆಷ್ಟೋ ಊರಿನ ರಸ್ತೆಗಳು ಡಾಂಬರೀಕರಣ ಆಗಿಲ್ಲ, CC ರಸ್ತೆಗಳನ್ನು ನೋಡಿಲ್ಲ, ಆ ರಸ್ತೆಗಳಿಗೆ ಡಾಂಬರೀಕರಣದ ಭಾಗ್ಯ ಸಿಕ್ಕಿಲ್ಲ. ಯಾವ ಪುರುಷಾರ್ಥಕ್ಕೋಸ್ಕರ ರಂಗೋಲಿ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೀರಾ, ಯಾವ ಸಾಧನೆ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು ನೆಲಮಂಗಲ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಹೊರಟಿದ್ದೀರಾ? ನಿಮ್ಮ 3 ವರ್ಷದ ಅವಧಿಯಲ್ಲಿ ನೆಲಮಂಗಲಕ್ಕೆ ಕೊಟ್ಟಂತಹ ಕೊಡುಗೆಯನ್ನು, ಏನು ಅಭಿವೃದ್ಧಿಯನ್ನು ಮಾಡಿದ್ದೀರಾ ಅಂತ ಈಗಾಗಲೇ ಸಾಕಷ್ಟು ಜನ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಈ ವಿಚಾರಗಳು ಚರ್ಚೆ ಆಗ್ತಾ ಇರುವಂಥದ್ದು. ಇನ್ನೇನು ಕೆಲವು ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯ ಚುನಾವಣೆಗಳು ಯಾವಾಗ ಅನ್ನುವಂತಹ ದಿನಾಂಕ ನಿಗದಿಯಾಗುತ್ತೆ. ತದನಂತರ ಬಹಳ ವರ್ಷಗಳಿಂದ ಪೆಂಡಿಂಗಲ್ಲಿರುವಂಥ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳು ಸಹ ಬಹುಶಃ ದಿನಾಂಕ ನಿಗದಿ ಆಗಬಹುದು ಅಥವಾ ಆಗದೇನೂ ಇರಬಹುದು. 2028ರಂದು ವಿಧಾನಸಭಾ ಚುನಾವಣೆ ಇರುವಂಥದ್ದು. ಆ 2028ರ ವಿಧಾನಸಭಾ ಚುನಾವಣೆಯ ತಯಾರಿಯನ್ನು ಶಾಸಕ ಎನ್ ಶ್ರೀನಿವಾಸ್ ಅವರು ಈಗಿಂದಲೇ ಪ್ರಾರಂಭ ಮಾಡಿದ್ದಾರೆ. ಕಳೆದ ಬಾರಿ ತಾವು ನೋಡಿರ್ಬೋದು, ನೆಲಮಂಗಲದ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ವಿದ್ಯಾರ್ಥಿಗಳಿಗೆ ಗೌರವವನ್ನು ಕೊಡೋದ್ರ ಮುಖಾಂತರ ಅವರ ಫ್ಯಾಮಿಲಿಗಳನ್ನು ಕರೆಸಿ ಬಹುದೊಡ್ಡ ಮಟ್ಟದ ಒಂದು ಸಮಾವೇಶವನ್ನು ಮಾಡಿ ಆ ವಿದ್ಯಾರ್ಥಿಗಳಿಗೆ ಉಡುಗೊರೆಗಳನ್ನು ಕೊಟ್ಟು ಅವ್ರನ್ನ ಸನ್ಮಾನಿಸಲಾಯಿತು. ಅದು ಕೂಡ ಚುನಾವಣೆಯ ಒಂದು ಭಾಗ, ಮತದಾರರನ್ನು ತನ್ನತ್ತ ಸೆಳೆಯುವ ಒಂದು ಹುನ್ನಾರ. ಅದೇ ರೀತಿಯಾಗಿ ನೆಲಮಂಗಲ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಇವತ್ತು ರಂಗೋಲಿ ಸ್ಪರ್ಧೆ ಅನ್ನುವಂಥ ಹೆಸರಿನಲ್ಲಿ ಮಹಿಳೆಯರನ್ನು ತನ್ನತ್ತ ಸೆಳೆಯುವಂಥ ಕೆಲಸವನ್ನು ಇವತ್ತು ನೆಲಮಂಗಲದ ಕಾಂಗ್ರೆಸ್ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಮಾಡ್ತಾ ಇರುವಂಥದ್ದು. ಪ್ರಿಯ ವೀಕ್ಷಕರೇ, ನೆಲಮಂಗಲ ತಾಲೂಕಿನಲ್ಲಿ ಕಳೆದ 3 ವರ್ಷಗಳಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳು ಕೂಡ ಆಗಿಲ್ಲ.
ಶಾಸಕರು ಮಾತ್ರ ಸಾವಿರಾರು ಕೋಟಿಗಳ ಅನುದಾನವನ್ನು ತಗೊಂಬಂದಿದ್ದೀನಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ಅಂತ ಬಡಾಯಿಯನ್ನು ಕೊಚ್ಕೋತಾ ಇದ್ದಾರೆ. ತನ್ನ ಬೆನ್ನನ್ನು ತಾವೇ ತಟ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಒಂದು ತಾಲೂಕಿನ ಜನಗಳಲ್ಲಿ ನಾನು ಒಂದು ಪ್ರಶ್ನೆಯನ್ನು ಮಾಡಲಿಕ್ಕೆ ಬಯಸ್ತೀನಿ. ಯಾಕೆ ನೀವು ತಾಲೂಕಿನ ಜನ ಯಾರೂ ಪ್ರಶ್ನೆ ಮಾಡ್ತಾ ಇಲ್ಲ? ಸ್ಥಳೀಯ ಶಾಸಕರು ಮಾತ್ರ ಸಭೆ ಸಮಾರಂಭಗಳಲ್ಲಿ ವೇದಿಕೆಗಳಲ್ಲಿ ಸಾವಿರಾರು ಕೋಟಿಗಳನ್ನು ನಾನು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗಾಗಿ ತಂದಿದ್ದೀನಿ ಅಂತ ಹೇಳ್ಕೊತಾ ಇದ್ದಾರೆ. ಪತ್ರಿಕೆಗಳಲ್ಲಿ ಪ್ರಕಟಣೆ ಬರ್ತಾ ಇದೆ, ಹೆಡ್ಲೈನ್ಸ್ಗಳಲ್ಲಿ ಸಾವಿರಾರು ಕೋಟಿಯ ಅನುದಾನ ಶಾಸಕರು ತಂದಿದ್ದಾರೆ ಅನ್ನುವಂತಹ ಅಕ್ಷರಗಳನ್ನು ಬರೆಯಲಾಗ್ತಾ ಇದೆ. ಅದನ್ನು ನೋಡಿ ಆದರೂ ತಾವು ಯಾಕೆ ಪ್ರಶ್ನೆಗಳನ್ನು ಮಾಡ್ತಿಲ್ಲ? ತಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಅಥವಾ ತಮ್ಮ ಓಣಿಗಳಲ್ಲಿ ತಮ್ಮ ಏರಿಯಾಗಳಲ್ಲಿ ಬಂದಂತಹ ಶಾಸಕರನ್ನು ಯಾಕೆ ಪ್ರಶ್ನೆಗಳನ್ನು ಮಾಡ್ತಿಲ್ಲ? ತಾವು ರಂಗೋಲಿ ಬಿಡೋದ್ರಲ್ಲಿ ಬ್ಯುಸಿ ಆಗಿದ್ದೀರಾ, ಅವ್ರು ಕೊಡುವಂತಹ ಬಹುಮಾನಗಳನ್ನು ಪಡೆಯೋದ್ರಲ್ಲಿ ಬ್ಯುಸಿ ಆಗಿದ್ದೀರಾ. ಕ್ಷೇತ್ರದಲ್ಲಿ ಆಗ್ತಿರುವಂತಹ ಸರಿ ತಪ್ಪುಗಳ ಪ್ರಶ್ನೆ ಯಾಕೆ ಮಾಡ್ತಾ ಇಲ್ಲ? ಕ್ಷೇತ್ರ ಅಭಿವೃದ್ಧಿ ಯಾಕೆ ಆಗ್ತಾ ಇಲ್ಲ ಅಂತ ಪ್ರಶ್ನೆಯನ್ನು ತಾವು ಯಾಕೆ ಕೇಳ್ತಾ ಇಲ್ಲ? ಅವ್ರು ಕೊಡುವಂತಹ ಉಡುಗೊರೆಯಿಂದ ನಿಮ್ಮ ಮನೆಯ ಜೀವನ ಸಂಸಾರ ನಡೀತಾ ಇದೆಯಾ? ಅಥವಾ ಇವರು ಬರೋಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಜೀವನ ಸಂಸಾರ ಈ ಬಹುಮಾನಗಳು ಯಾವುದೂ ಇರಲಿಲ್ವಾ? ಕ್ಷೇತ್ರದ ಕಡೆ ತಾವು ಯಾಕೆ ಕಾಳಜಿಯನ್ನು ವಹಿಸ್ತಿಲ್ಲ? ನೀವು ಮತ ಕೊಟ್ಟಂತಹ ಆ ಶಾಸಕ ನಿಮ್ಮ ಮನೆಯ ಬಾಗಿಲಿಗೆ ಬರ್ತಾ ಇರುವಂತಹ ಸಂದರ್ಭಗಳಲ್ಲಿ ನೀವು ಯಾಕೆ ಪ್ರಶ್ನೆಯನ್ನು ಮಾಡ್ತಿಲ್ಲ? ಅಭಿವೃದ್ಧಿಯ ವಿಚಾರದಲ್ಲಿ ಯಾಕೆ ಪ್ರಶ್ನೆ ಕೇಳ್ತಾ ಇಲ್ಲ? 1,500 ಕೋಟಿ ತಂದಿದ್ದೀರಿ ಅಂತ ಹೇಳ್ತಿರಲ್ಲ, ಎಲ್ಲಿ ತಂದಿದ್ದೀರಾ, ಏನಾಗಿದೆ ಅಂತ ಯಾಕೆ ಕೇಳ್ತಾ ಇಲ್ಲ? ಆಸ್ಪತ್ರೆ ವಿಚಾರದಲ್ಲಿ ಬೇಗೂರಲ್ಲಿ ಆಸ್ಪತ್ರೆಯನ್ನು ಕಟ್ಟಿಸ್ತೀನಿ ಅಂತ ಹೇಳ್ಬಿಟ್ಟು ದಿನೇಶ್ ಗುಂಡೂರಾವ್ ಅವ್ರನ್ನ ಕರ್ಕೊಂಬಂದರು, ಪೂಜೆಯನ್ನು ಮಾಡಿಸಿದ್ರು. ಜೂನ್ 26ನೇ ತಾರೀಕು ಅದಕ್ಕೆ ಗುದ್ದಲಿ ಪೂಜೆಯನ್ನು ಮಾಡ್ತೀನಿ ಅಂತ ಮಾತನ್ನು ಕೊಟ್ಟಂಥ ಶಾಸಕರು ಈಗ ಜೂನ್ ಮತ್ತೆ ಬಂದಿದೆ. ಸತತ 1 ವರ್ಷಗಳ ಹಿಂದಿನ ಮಾತನ್ನು ಈಗ ನಾನು ಕೇಳ್ತಾ ಇದ್ದೀನಿ. 1 ವರ್ಷಕ್ಕೆ ಮುಂಚೆ ತಾವು ಮಾತನ್ನು ಕೊಟ್ಟಿದ್ರಿ 26ನೇ ತಾರೀಕು ಬೇಗೂರಿನಲ್ಲಿ ಆಸ್ಪತ್ರೆಗೆ ಗುದ್ದಲಿ ಪೂಜೆಯನ್ನು ಮಾಡ್ತೀನಿ ಅಂತ. ಯಾಕೆ ಆಸ್ಪತ್ರೆಗೆ ಗುದ್ದಲಿ ಪೂಜೆ ಆಗಲಿಲ್ಲ? 2023ರ ಚುನಾವಣೆಯ ಗೆದ್ದಂಥ ನಂತರದ ದಿನಗಳಲ್ಲಿ ಇದೇ ಬೂದಿಹಾಳು ಒಂದು ಗ್ರಾಮದ ಪಕ್ಕದಲ್ಲೇ ಬಹುದೊಡ್ಡ ಮಟ್ಟದ ಒಂದು ವೇದಿಕೆಯನ್ನು ಅಲಂಕರಿಸಿ ಆ ಒಂದು ವೇದಿಕೆಯ ಮೇಲೆ ಈ ಒಂದು ರಾಜ್ಯದ ಸಚಿವರನ್ನ, ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಎಲ್ಲರನ್ನೂ ಕರೆಸಿ ತಾವು ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡೋ ಸಂದರ್ಭದಲ್ಲಿ ಕೆಲವು ನಾಮಫಲಕಗಳನ್ನು ಪಕ್ಕದಲ್ಲಿ ಇಟ್ಟು ಪೂಜೆಯನ್ನು ಮಾಡಿದ್ರಿ. ಇಷ್ಟು ಕಾಮಗಾರಿಗಳನ್ನು ನಾವು ಮುಗಿಸ್ತೀವಿ ಅಥವಾ ಪ್ರಾರಂಭ ಮಾಡಿ ಇದಕ್ಕೆ ಅಂತ್ಯವನ್ನು ಆಡ್ತೀವಿ, ಈ ಒಂದು ತಾಲೂಕಿಗೆ ಒಂದು ಅಭಿವೃದ್ಧಿಯನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿದ್ರಲ್ಲ, ಅಲ್ಲಿ ಅಲೌನ್ಸ್ ಆದಂತಹ ಅಷ್ಟು ಕಾಮಗಾರಿಗಳಲ್ಲಿ ಅದೆಷ್ಟು ಕಾಮಗಾರಿಗಳನ್ನು ಇಲ್ಲಿವರೆಗೂ ತಾವು ಪೂರ್ಣ ಮಾಡಿದ್ದೀರಾ? ಇಂತಹ ಪ್ರಶ್ನೆಗಳನ್ನು ಯಾರಾದರೂ ಕೇಳ್ತಾ ಇದ್ದೀರಾ? ರಂಗೋಲಿ ಸ್ಪರ್ಧೆಗಳಿಂದ ಏನೂ ಆಗೋದಿಲ್ಲಮ್ಮ. ನನ್ನ ತಾಯಂದಿರು ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು. ನನ್ನ ಈ ಒಂದು ಕಾರ್ಯಕ್ರಮದ ಉದ್ದೇಶ ನಿಮ್ಮ ಮನಸ್ಸನ್ನು ನೋಯಿಸೋದಲ್ಲ ಅಥವಾ ನೀವು ಮಾಡ್ತಿರೋ ಕೆಲಸವನ್ನು ಟೀಕೆ ಮಾಡೋದಲ್ಲ. ಆದರೆ ಈ ಒಂದು ಕಾರ್ಯಕ್ರಮದ ಹುನ್ನಾರ ಏನು? ನಿಜವಾಗ್ಲೂ ಈ ರಂಗೋಲಿ ಸ್ಪರ್ಧೆಗಳನ್ನು ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ? ತಾವು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ರಂಗೋಲಿ ಸ್ಪರ್ಧೆಗಳ ವಿಚಾರದಲ್ಲಿ ಮೈತ್ರಿ ಪಕ್ಷಗಳು ಇವತ್ತು ಮಾತಾಡ್ತಾ ಇದ್ದಾವೆ. ಎಷ್ಟೋ ತಾಲೂಕಿನ ರಸ್ತೆಗಳು ಇವತ್ತು ಹಳ್ಳ ಗುಂಡಿಗಳು ಬಿದ್ದು ಹಾಳಾಗಿ ಹೋಗಿದ್ದಾವೆ ಅಂತ ಹೇಳಿ ಆ ಹಾಳಾಗಿರೋ ರಸ್ತೆಗಳ ಬದಿಯಲ್ಲಿ ಒಂದು ರಂಗೋಲಿ ಸ್ಪರ್ಧೆಗಳನ್ನು ಮಾಡೋದ್ರ ಮುಖಾಂತರ, ರಂಗೋಲಿಗಳನ್ನು ಬಿಡೋದ್ರ ಮುಖಾಂತರ ಶಾಸಕರ ಈ ಒಂದು ಕಾರ್ಯಕ್ರಮಕ್ಕೆ ಛೀಮಾರಿಯನ್ನು ಹಾಕ್ತಾ ಇದ್ದಾರೆ, ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ರಂಗೋಲಿ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದೀರಾ? ಯಾವ ಸಾಧನೆಯನ್ನು ಮಾಡಿದ್ದೀರಾ ಅನ್ನೋ ಕಾರಣಕ್ಕೋಸ್ಕರ ನೆಲಮಂಗಲ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಹೊರಟಿದ್ದೀರಾ ಅನ್ನುವಂಥ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇಂತಹ ಪ್ರಶ್ನೆಗಳನ್ನು ಇವತ್ತು ಜನಸಾಮಾನ್ಯರು ಕೇಳಬೇಕು, ತಾಲೂಕಿನ ಪ್ರತಿಯೊಬ್ಬ ಪ್ರಜೆ ಕೇಳಬೇಕು, ಪ್ರತಿಯೊಬ್ಬ ಮತದಾರ ಕೇಳಬೇಕು. ನೀವು ಯಾಕೆ ಕೇಳ್ತಾ ಇಲ್ಲ? 2023ರ ಚುನಾವಣೆಗೂ ಮುಂಚೆ ಶ್ರೀನಿವಾಸ್ ಅನ್ನುವಂತಹ ವ್ಯಕ್ತಿ ನೆಲಮಂಗಲ ತಾಲೂಕಿನಲ್ಲಿ ಶಾಸಕರಾಗಿ ಬಂದರೆ ನೆಲಮಂಗಲ ತಾಲೂಕಿನ ಚಿತ್ರಣ ಏನಾಗುತ್ತೆ ಅನ್ನೋದನ್ನ ನನ್ನ ಗುರುಗಳು ಮೊದಲೇ ಹೇಳಿದ್ರು. ಆ ಒಂದು ವಿಡಿಯೋದ ತುಣುಕನ್ನ ಇವತ್ತು ಆಗ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ಶ್ರೀನಿವಾಸ್ ಅನ್ನುವಂಥ ಒಬ್ಬ ವ್ಯಕ್ತಿ ನೆಲಮಂಗಲದಲ್ಲಿ ಓಡಾಡ್ತಾ ಇದ್ದಾರೆ. ಈ ಶ್ರೀನಿವಾಸ್ ಏನ್ ಮಾಡ್ತಾ ಇದ್ದಾರೆ? ಪ್ರತಿ ಊರಿಗೂ ಕೂಡ ತನ್ನ ಹಣದ ದರ್ಪ ದುರಾಂಕಾರವನ್ನು ಪ್ರದರ್ಶನ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ನೆಲಮಂಗಲ ತಾಲೂಕಿನಲ್ಲಿ ಯಾರನ್ನಾದ್ರೂ ಹೋಗಿ ಭೇಟಿ ಮಾಡಲಿ, ಯಾವುದೇ ಲೀಡರ್ ಮನೆಗೆ ಹೋಗ್ಲಿ, ಎಲ್ಲರಿಗೂ ಹೋಗ್ಲಿ, ಅವರಿಗೆ ಹಣದ ಆಮಿಷವನ್ನು ಕೊಟ್ಟು ಇಲ್ಲಿವರೆಗೂ ಶ್ರೀನಿವಾಸ್ ಖರ್ಚು ಮಾಡಿರೋ ದುಡ್ಡು ಸರಿ ಸುಮಾರು 7 ರಿಂದ 8 ಕೋಟಿ ರೂಪಾಯಿಗಳು. ಈಗ ಆತ ಎಲ್ಲೋ ಸಾಲ ಮಾಡಿ ತಂದಿರ್ಬೋದು, ಅಥವಾ ಯಾರೋ ತಲೆ ಹೊಡೆದು ಸಂಪಾದನೆ ಮಾಡಿರ್ಬೋದು, ಇನ್ಯಾವುದೋ ಅಕ್ಲಾಯ್ದಲ್ಲಿ. ಯಾಕಂದ್ರೆ ಶ್ರಮ ಬಿದ್ದು ಬೆವರಿನ ಸುರಿಸ್ತಾನೆ, ಅವನು ಹಿಂಗೆ ಖರ್ಚು ಮಾಡಲ್ಲ. ಇದು ಅನಾಚಾರದಿಂದ ದುಡ್ಡು ಅಥವಾ ಭ್ರಷ್ಟಾಚಾರದ ದುಡ್ಡು ಅಥವಾ ಯಾರೋ ತಲೆ ಹೊಡೆದಿರೋ ದುಡ್ಡು ಇದ್ರೆ ಮಾತ್ರ ಹಿಂಗೆ ಖರ್ಚು ಮಾಡ್ತಾರೆ. ದುಡ್ಡು ಖರ್ಚು ಮಾಡಿದಂಥ ಶ್ರೀನಿವಾಸ್ ಇಲ್ಲಿ MLA ಗೆದ್ದರೆ ಅದೇ ದುಡ್ಡನ್ನು ಸಂಪಾದನೆ ಮಾಡೋಕ್ಕೆ ಇಲ್ಲಿ ಲ್ಯಾಂಡ್ ಮಾಫಿಯಾ ನಡೆಯುತ್ತೆ. ಲ್ಯಾಂಡ್ ಮಾಫಿಯಾಗೆ ಸಹಾಯವಾಗಿ ರೌಡಿಸಮ್ ಡೆವಲಪ್ ಆಗುತ್ತೆ. ಯಾವ್ದಾದ್ರು ದೇವಸ್ಥಾನದ ಪೂಜೆ, ಸತ್ಯನಾರಾಯಣನ ಪೂಜೆ, ತಿಥಿ ಊಟ, ಮದುವೆ ಊಟ, ಅಲ್ಲಿ ಅವನು ಯಾರೋ ಏನೋ ದೇವಸ್ಥಾನ ಕಟ್ಟಿದ್ದ, ಅಲ್ಲೋ ಕೂತಿದ್ದೀನಿ, ಇಲ್ಲಿ ಅವನ ಭಜನೆ ಮಾಡ್ತಾ ಇದ್ದ, ಇಲ್ಲಿ ಕೂತಿದ್ದೀನಿ. ಇದರಿಂದ ಹೊಟ್ಟೆ ತುಂಬುತ್ತಾ? ಅವ್ರು ಪ್ರಧಾನಿನೂ ಹೇಳ್ತಾ ಇರೋದು ಅದನ್ನೇ, ಇವ್ರು ಮಾಡ್ತಾ ಇರೋದು ಅದನ್ನೇ.
ಯಥಾ ರಾಜ ತಥಾ ಪ್ರಜಾ, ಅವನು ದಡ್ಡ ಇವರು ದಡ್ಡರು. ಬರೀ ಭಜನೆಗಳು, ದೇವರುಗಳು, ದೇವಸ್ಥಾನಗಳು, ಮೆರವಣಿಗೆಗಳು ಇದನ್ನೇ ಕಾಣ್ತದೆ ಹೊರತು ಎಲ್ಲಾದರೂ ಕೂಡ ಜನರ ಕಷ್ಟದ ಪರವಾಗಿ. ನೋಡಿದ್ರಲ್ಲ ವೀಕ್ಷಕರೇ, 2023 ಚುನಾವಣೆ ಪೂರ್ವದಲ್ಲಿ ಹೇಳಿದಂತಹ ಒಂದೊಂದು ಮಾತುಗಳು ಸಹ ಇವತ್ತು ಸತ್ಯ ಆಗ್ತಿರುವಂಥದ್ದು. ತಾಲೂಕಿನಲ್ಲಿ ಅಭಿವೃದ್ಧಿ ಬೆಳವಣಿಗೆ ಶೂನ್ಯ. ಇಲ್ಲಿ ಆಗ್ತಾ ಇರುವಂತಹ ರಾಜಕಾರಣ ಯಾವ ಥರದ್ದು ಅಂತ ಹೇಳಿದ್ರೆ ದ್ವೇಷದ ರಾಜಕಾರಣ. ಸೊ ವೀಕ್ಷಕರೇ, ಈ ಒಂದು ಕಾರ್ಯಕ್ರಮದ ಮುಖಾಂತರ ತಮ್ಮನ್ನು ಜಾಗೃತಿಗೊಳಿಸುವಂಥದ್ದು ಏನಂತ ಹೇಳಿದ್ರೆ, ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ನೆಲಮಂಗಲ ಶಾಸಕರು ತಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ನಿಮ್ಮ ಮನೆ ಬಾಗಿಲಿಗೆ ಬಂದಂಥ ಸಂದರ್ಭಗಳಲ್ಲಿ ದಯವಿಟ್ಟು ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಪ್ರಶ್ನೆಯನ್ನು ಮಾಡಿ. ಕ್ಷೇತ್ರದಲ್ಲಿ 2023 ಚುನಾವಣೆಯ ನಂತರದ ದಿನಗಳಲ್ಲಿ ಯಾವ ಯಾವ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದೀರಾ, ಎಲ್ಲೆಲ್ಲಿ ಯಾವ ಯಾವ ಅನುದಾನಗಳನ್ನು ಬಳಕೆ ಮಾಡ್ಕೊಂಡಿದ್ದೀರಾ, 1500 ಕೋಟಿ ಅನುದಾನವನ್ನು ತಂದಿದ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದಾರಲ್ಲ ಶಾಸಕರು, ಆ ಸುಳ್ಳಿಗೆ ನಿಜವಾಗ್ಲೂ ದಾಖಲೆಗಳನ್ನು ಕೊಟ್ಟು ಸತ್ಯ ಅಂತ ಸಾಬೀತುಪಡಿಸಿ ಅನ್ನುವಂತಹ ಪ್ರಶ್ನೆಗಳನ್ನು ದಯವಿಟ್ಟು ಮಾಡಿ. ನೀವು ರಂಗೋಲೆ ಬಿಟ್ಕೊಳ್ಳಿ, ನಾನು ಬೇಡ ಅಂತ ಹೇಳ್ತಿಲ್ಲ. ನೀವು ಕಷ್ಟಪಟ್ಟು ಬೆಳಗಿನ ಜಾವ ಎದ್ದು ರಂಗೋಲೆಗಳನ್ನು ಬಿಡ್ತಾ ಇದ್ದೀರಾ, ಆ ರಂಗೋಲೆ ಸ್ಪರ್ಧೆಗೆ ಒಂದು ರೂಪವನ್ನು ಕೊಡ್ತಾ ಇದ್ದೀರಾ. ನಂದು ನಿಜವಾಗ್ಲೂ ಆ ರಂಗೋಲೆ ಸ್ಪರ್ಧೆಗೆ ಅಭ್ಯಂತರ ಇಲ್ಲ ಅಥವಾ ವಿರೋಧ ಇಲ್ಲ. ನನ್ನ ಪ್ರಶ್ನೆ ಇಷ್ಟೇ, ಶಾಸಕರು ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ ರಂಗೋಲೆ ಸ್ಪರ್ಧೆಯ ಒಂದು ನೆಪವನ್ನು ಹೇಳಿಕೊಂಡು, ಆ ನೆಪದಲ್ಲಿ ಬಂದಂತಹ ಶಾಸಕರಿಗೆ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಪ್ರಶ್ನೆ ಮಾಡಿ, ಈ ಒಂದು ತಾಲೂಕಿನ ಏಳಿಗೆಯ ಬಗ್ಗೆ ಒಂದು ಚಿಂತನೆಯನ್ನು ಮಾಡಿ ಶಾಸಕರನ್ನ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡಿ. ಮತ್ತೆ ಈ ಶಾಸಕರು ನಿಮ್ಮ ಮನೆ ಬಾಗಿಲಿಗೆ ಬರೋದೇ 2028 ಚುನಾವಣೆ ಸಂದರ್ಭಗಳಲ್ಲಿ ನಮಸ್ಕಾರ ನನಗೆ ಓಟ್ ಹಾಕಿ, ನಮಸ್ಕಾರ ನನಗೆ ಓಟ್ ಹಾಕಿ ಅಂತ ಬರ್ತಾರೆ ಹೊರತು ನಿಮ್ಮ ಕಷ್ಟಗಳನ್ನು ಕೇಳಲ್ಲ. 2023 ಚುನಾವಣೆಗೂ ಮುಂಚೆ ಚುನಾವಣಾ ಪ್ರಚಾರಕ್ಕೆ ಬಂದಂಥ ಸಂದರ್ಭಗಳಲ್ಲಿ ನಿಮಗೆ ಕೊಟ್ಟಂಥ ಮಾತುಗಳು, ನಿಮಗೆ ಕೊಟ್ಟಂಥ ಆಶ್ವಾಸನೆಗಳು ಇಲ್ಲಿಯವರೆಗೂ ಎಷ್ಟು ನೆರವೇರಿಸಿದ್ದಾರೆ ಅನ್ನೋದನ್ನ ಪ್ರಶ್ನೆ ಮಾಡಿ. ನಿಮ್ಮ ಹಕ್ಕೊತ್ತಾಯವನ್ನು ಮಾಡಿ. ನೀವು ಕೊಟ್ಟಂಥ ಆ ಮತಕ್ಕೆ ಒಂದು ನ್ಯಾಯವನ್ನು ಕೇಳಿ. ಅದನ್ನು ಬಿಟ್ಟುಬಿಟ್ಟು ಶಾಸಕರು ಬಂದರು ಅಂತ ಹೇಳ್ಬಿಟ್ಟು ಅವ್ರನ್ನ ಪೂಜಿಸುವಂಥದ್ದು, ಅವ್ರನ್ನ ಗೌರವಿಸುವಂಥದ್ದು ಎಲ್ಲವನ್ನ ಮಾಡ್ತಾ ಇದ್ದೀರಾ. ಮಾಡಿ, ಪೂಜೆನೂ ಮಾಡಿ, ಗೌರವನೂ ಕೊಡಿ, ಹಾರಾನೂ ಹಾಕಿ, ಎಲ್ಲವನ್ನೂ ಮಾಡಿ. ಆದರೆ ನಿಮ್ಮ ಹಕ್ಕನ್ನು ಒತ್ತಾಯ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಹಕ್ಕನ್ನು ಅವ್ರ ಹತ್ರ ಕೇಳಿ, ಏನು ಮಾಡಿದ್ದೀರಾ ನಮಗೋಸ್ಕರ ಅನ್ನೋ ಪ್ರಶ್ನೆಯನ್ನು ಮಾಡಿ ಅಮ್ಮ. ದಯವಿಟ್ಟು ನಿಮ್ಮಲ್ಲಿ ನಾನು ಕಳಕಳಿಯಿಂದ ಮನವಿಯನ್ನು ಮಾಡ್ತಾ ಇದ್ದೀನಿ. ಈ ರಂಗೋಲಿ ಸ್ಪರ್ಧೆ ನಿಮ್ಮನ್ನು ಖುಷಿ ಪಡಿಸೋದಕ್ಕಲ್ಲ, ಅವರ ಬೇಳೆಯನ್ನು ಬಯಸ್ಕೊಳ್ಳೋದಕ್ಕೆ ಒಂದು ಹುನ್ನಾರ, ಒಂದು ಸ್ಟ್ರಾಟಜಿಕ್ ಅಂತ ಹೇಳ್ತಾರೆ. ನಾವು ನೋಡಿದ್ದೀವಿ, ಈ ಕೆಲವೊಂದು ಸೂಪರ್ ಮಾರ್ಕೆಟ್ಗಳು ಅಥವಾ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಯಾವುದಾದ್ರು ದಿನಸಿ ಅಂಗಡಿಗಳು ಓಪನ್ ಆದರೆ ಅವ್ರು ಆಫರನ್ನು ಕೊಡ್ತಾರೆ, ಬೈ 1 get 1, ಇದು ತೊಗೊಂಡ್ರೆ ಇದು ಫ್ರೀ, ಇದು ತೊಗೊಂಡ್ರೆ ಇದು ಫ್ರೀ ಅಂತ ಹೇಳ್ಬಿಟ್ಟು. ಆ ಸಂದರ್ಭಗಳಲ್ಲಿ ನೀವು ನೋಡಿದ್ದೀರಾ ಜನಜಂಗುಳಿ ಯಾವ ರೀತಿ ಇರುತ್ತೆ, ಜನ ಮುಗಿ ಬೀಳ್ತಾರೆ ಆ ಒಂದು ಅಂಗಡಿಗಳಿಗೆ. ಅದೊಂದು ಸ್ಟ್ರಾಟಜಿ, ಬಿಸ್ನೆಸ್ ಸ್ಟ್ರಾಟಜಿ. ಇವರು ಕೂಡ ಬಿಸ್ನೆಸ್ ಮಾಡ್ತಾ ಇರೋಂಥದ್ದು, ಬಂಡವಾಳವನ್ನು ಹೂಡಿಕೆ ಮಾಡಿ ಬಂಡವಾಳವನ್ನು ತೆಗೆಯುವಂಥ ಒಂದು ಬಿಸ್ನೆಸ್. ಶಾಸಕರು ಹಣ ಹೂಡಿಕೆ ಮಾಡಿ ಒಂದು ಬಿಸ್ನೆಸ್ಸನ್ನು ಮಾಡ್ತಾ ಇರೋಂಥದ್ದು. ನಿಮ್ಮನ್ನು ತನ್ನತ್ತ ಸೆಳೆಯೋದಕ್ಕೋಸ್ಕರ ಏನೆಲ್ಲ ಮಾಡಬೇಕು, ಏನೆಲ್ಲ ಷಡ್ಯಂತ್ರಗಳನ್ನು ರಚಿಸಬೇಕು ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ದಯವಿಟ್ಟು ತಾವು ಯಾಮಾರಬೇಡಿ, ಮೋಸ ಹೋಗಬೇಡಿ. ಈಗಾಗಲೇ ಸಾಕಷ್ಟು ಮೋಸ ಹೋಗಿದ್ದೀರಾ, ಮುಂದೆ ಮೋಸ ಹೋಗಬೇಡಿ. ಯಾವುದೋ ಒಂದು ರಂಗೋಲಿ ಸ್ಪರ್ಧೆಯ ಮೂಲಕ ನಿಮ್ಮನ್ನು ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ, ನಾಟಕ ಆಡ್ತಾ ಇದ್ದಾರೆ. ಇವರ ಬಣ್ಣದ ಲೋಕಕ್ಕೆ ಬಣ್ಣ ತೆಗೆಯುವಂಥ ಕೆಲಸವನ್ನು ತಾವು, ನನ್ನ ತಾಯಂದಿರು, ಮಹಿಳಾ ಮಣಿಗಳು ಮಾಡಬೇಕು. ಅವತ್ತು ನೆಲಮಂಗಲದ ಭವಿಷ್ಯ ಉದ್ಧಾರ ಆಗುತ್ತೆ. ನೆಲಮಂಗಲಕ್ಕೋಸ್ಕರ ತಾವು ಪ್ರಶ್ನೆಯನ್ನು ಮಾಡಿ. ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಪ್ರಶ್ನೆ ಮಾಡಬೇಡಿ. ನಿಮ್ಮ ಊರು, ನಿಮ್ಮ ತಾಲೂಕಿಗೋಸ್ಕರ ಅವರನ್ನು ಪ್ರಶ್ನೆಯನ್ನು ಮಾಡಿ, ಏನು ಅಭಿವೃದ್ಧಿ ಮಾಡಿದ್ದೀರಾ ಅಂತ. ಈ ಒಂದು ಅಭಿವೃದ್ಧಿಯ ವಿಚಾರದಲ್ಲಿ ತಾವು ಪ್ರಶ್ನೆಗಳನ್ನು ಮಾಡಲಿ, ಕೇಳಲಿ ಶಾಸಕರಿಗೆ ಅನ್ನೋ ಕಾರಣಕ್ಕೋಸ್ಕರ ನೆಲ ರಂಗೋಲಿ ರಾಜಕಾರಣ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ನಿಮ್ಮ ರಂಗೋಲಿಯಿಂದ ನನಗೆ ಯಾವುದೇ ರೀತಿಯಾದ ವಿರೋಧ ಇಲ್ಲ. ಬರ್ತಿರೋಂಥ ಶಾಸಕರನ್ನು ಕೇಳಿ ಪ್ರಶ್ನೆ ಮಾಡಿ ಅಂತ ಹೇಳ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು. ತಾಲೂಕಿನ ಹಿತದೃಷ್ಟಿಗಾಗಿ, ತಾಲೂಕಿನ ಒಳಿತಿಗಾಗಿ ತಾವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.